ನಮಸ್ಕಾರ, ನಾನು ನಿಮ್ಮ DM ಗೌಡ. BSY ಲಿಂಗಾಯತ ದಾಳ, ಶೆಟ್ಟರ್ಗೆ ಹಾವೇರಿ ಟಿಕೆಟ್ ಪಕ್ಕ. ಮೋದಿ ರಕ್ತ ಹರಿದರೂ KSE ಪುತ್ರನಿಗಿಲ್ಲವ ಹಾವೇರಿ ಟಿಕೆಟ್. ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ. ಕರ್ನಾಟಕ ರಾಜ್ಯ ಬಿಜೆಪಿ ಘಟಕವನ್ನು ಕಟ್ಟಿ ಬೆಳೆಸಿದವರಲ್ಲಿ KS ಈಶ್ವರಪ್ಪ ಕೂಡ ಒಬ್ಬರು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಕರ್ನಾಟಕ ರಾಜ್ಯಾದ್ಯಂತ ರೈತರ ಜೊತೆಗೆ ಸಭೆ ಸಮಾರಂಭಗಳನ್ನು ಮಾಡಿ ಪಕ್ಷದ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಕೇವಲ 2 ಸ್ಥಾನಗಳಿಗಿದ್ದ ಬಿಜೆಪಿಯನ್ನು 110 ಸ್ಥಾನಗಳಿಗೆ ತಂದ ಕೀರ್ತಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ, ದಿವಂಗತ ಮಾಜಿ ಕೇಂದ್ರ ಸಚಿವ HM ಅನಂತಕುಮಾರ ಮೊದಲಾದ ಹಿರಿಯ ನಾಯಕರಿಗೆ ಸಲ್ಲುತ್ತೆ. ಇದರ ಫಲವೆಂಬಂತೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ 4 ಬಾರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. KS ಈಶ್ವರಪ್ಪ ಒಮ್ಮೆ DCM ಆಗಿದ್ದಾರೆ. HM ಅನಂತಕುಮಾರ್ ಕೇಂದ್ರದಲ್ಲಿ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಸದಾ ಸುದ್ದಿಯಲ್ಲಿರುವ ವಿವಾದಾತ್ಮಕ ಹೇಳಿಕೆಗಳಿಂದನೇ ರಾಜ್ಯದ ಮನೆ ಮಾತಾಗಿರುವ ಹಿಂದುಳಿದ ವರ್ಗಗಳ ನಾಯಕ KS ಈಶ್ವರಪ್ಪ. KS ಈಶ್ವರಪ್ಪನವರು ಯಾವಾಗಲೂ ಹಿಂದೂ ವರ್ಸಸ್ ಮುಸ್ಲಿಂ ಈ ರೀತಿಯ ಭಾವನಾತ್ಮಕ ವಿಚಾರಗಳಿಂದನೇ ಹೆಚ್ಚು ಸದ್ದು ಮಾಡಿದ ವ್ಯಕ್ತಿ ಮತ್ತು ವ್ಯಕ್ತಿತ್ವ. 1948 ಜೂನ್ 10ರಂದು ಬಳ್ಳಾರಿಯಲ್ಲಿ ಹುಟ್ಟಿದ ಈಶ್ವರಪ್ಪನವರು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಶಿವಮೊಗ್ಗ ನಗರಕ್ಕೆ 1950ರಲ್ಲಿ ವಲಸೆ ಬರುತ್ತಾರೆ. ಅಡಿಕೆಯ ಮಂಡಿಯಲ್ಲಿ ಕೆಲಸ ಮಾಡುತ್ತಾ ಕುಟುಂಬ ನಿರ್ವಹಣೆ ಮಾಡುವ ಈಶ್ವರಪ್ಪನವರ ಕುಟುಂಬ ತಾಯಿಯ ಒತ್ತಾಸೆಯ ಮೇರೆಗೆ KS ಈಶ್ವರಪ್ಪನವರು ಶಿಕ್ಷಣದತ್ತ ಮುಖ ಮಾಡುತ್ತಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪೂರೈಸಿ ABVP ಸಂಘಟನೆ ಜೊತೆ ಸಕ್ರಿಯವಾಗಿ ತೊಡಗಿಸಿಕೊಂಡ ಈಶ್ವರಪ್ಪನವರು 1975ರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಳ್ಳಾರಿ ಜೈಲಿಗೂ ಕೂಡ ಹೋದ ಸಂದರ್ಭವೂ ಕೂಡ ಇದೆ. ಇಂತಹ ಗಟ್ಟಿ ನಾಯಕತ್ವದ KS ಈಶ್ವರಪ್ಪ ನಾನು ಹಿಂದುಳಿದ ವರ್ಗದ ನಾಯಕನಲ್ಲ, ನಾನು ಹಿಂದುತ್ವದ ನಾಯಕ, ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಮೋದಿಯ ರಕ್ತ, ಈ ರೀತಿಯ ಹೇಳಿಕೆಗಳಿಂದನೇ ರಾಜ್ಯ ಬಿಜೆಪಿಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡ ಈಶ್ವರಪ್ಪನವರು ಇಂದು ಕೇವಲ 1 ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ದೆಹಲಿ ಹೈಕಮಾಂಡ್ ಮುಂದೆ ಮಂಡಿಯೂರುವ ಸ್ಥಿತಿಗೆ ಬಂದಿರುವುದು ಮಾತ್ರ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ನಾಯಕನಿಗೆ ಬಂದ ದುರಂತವೇ ಸರಿ. ಒಂದು ಕಡೆ BS ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಈಶ್ವರಪ್ಪನವರ ಮುಂದೆ ಬೆಳೆದ ಹುಡುಗ ಇಂದು ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿ ಇಡೀ ಪಕ್ಷವನ್ನೇ ಮುನ್ನಡೆಸುತ್ತಿದ್ದಾರೆ. ಆದರೆ ಇದೇ ಈಶ್ವರಪ್ಪನವರು ತಮ್ಮ ಎದುರಿಗೆ ಬೆಳೆದ ಹುಡುಗನೆದುರು ನನ್ನ ಪುತ್ರನಿಗೆ ಟಿಕೆಟ್ ಕೊಡಿ ಎನ್ನುವ ದೈನಸಿನ ಪರಿಸ್ಥಿತಿ ಬಂದಿರುವುದು ಹಿಂದುಳಿದ ವರ್ಗದ ನಾಯಕರು ಆತ್ಮಾವಲೋಕನ ಮಾಡಿಕೊಳ್ಳುವ ಸಂದರ್ಭ. KE ಕಾಂತೇಶ್ ಈಶ್ವರಪ್ಪನವರ ಪುತ್ರ ಶಿವಮೊಗ್ಗ ಜಿಲ್ಲೆಯ ಹೊಳಲೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ 2016ರಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ KE ಕಾಂತೇಶ್ 2023ರ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ. ಬಿಜೆಪಿಯ ನಾಯಕತ್ವ ಹಲವು ರಾಜ್ಯಗಳಲ್ಲಿ ಮಾಡಿದಂತಹ ಪ್ರಯೋಗ ಕರ್ನಾಟಕದಲ್ಲಿಯೂ ಕೂಡ ಮಾಡಲು ಮುಂದುವರಿಸುತ್ತೆ. ಜಗದೀಶ್ ಶೆಟ್ಟರ್, ಲಕ್ಷ್ಮಣ ಸವದಿ, KS ಈಶ್ವರಪ್ಪ ಸೇರಿದಂತೆ ಮೊದಲಾದ ನಾಯಕರಿಗೆ ಟಿಕೆಟ್ ತಪ್ಪಿಸುವ ಬಗ್ಗೆ ಚರ್ಚೆ ನಡೆಯುತ್ತೆ. ಇದರ ಸುಳಿವನ್ನರಿತ KS ಈಶ್ವರಪ್ಪ ಸ್ವಯಂ ನಿವೃತ್ತಿ ಘೋಷಣೆ ಮಾಡ್ತಾರೆ. ನಾನು 2023ರ ವಿಧಾನಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಯಲ್ಲ, ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಸೇವೆ ಸಲ್ಲಿಸುತ್ತೇನೆ, ನೀವು ಯಾರಿಗೇ ಟಿಕೆಟ್ ಕೊಟ್ಟರೂ ನಾನು ಅವರ ಪರವಾಗಿ ಕೆಲಸ ಮಾಡುತ್ತೇನೆ ಎನ್ನುವ ಪತ್ರವನ್ನು ಕೇಂದ್ರದ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಅವರಿಗೆ ರವಾನೆ ಮಾಡ್ತಾರೆ. ಪರೋಕ್ಷವಾಗಿ ಆಂತರಿಕವಾಗಿ ತಮ್ಮ ಪುತ್ರ KE ಕಾಂತೇಶ್ಗೆ ಟಿಕೆಟ್ ಕೊಡಿ ಎಂದು ಹೈಕಮಾಂಡ್ ಮಟ್ಟದಲ್ಲಿ ತೀವ್ರ ಮಟ್ಟದ ಲಾಬಿ ಮಾಡ್ತಾರೆ. ಆದರೆ ಬಿಜೆಪಿ ಹೈಕಮಾಂಡ್ KS ಈಶ್ವರಪ್ಪನವರ ಲಾಬಿಗೆ ಒಪ್ಪದೆ ಬೇಕಾದರೆ ನಿಮ್ಮ ಸೊಸೆ ಶಾಲಿನಿಗೆ ಟಿಕೆಟ್ ಕೊಡ್ತೇವೆ, ನಿಮ್ಮ ಪುತ್ರನಿಗೆ ಕೊಡೋದಿಲ್ಲ, ಈ ರೀತಿಯ ಪ್ರತ್ಯುತ್ತರ ನಿರೀಕ್ಷಿಸದ ಈಶ್ವರಪ್ಪ
ನಮ್ಮ ಕುಟುಂಬದಲ್ಲಿ ಕೇವಲ ನಾವು ಮಹಿಳೆಯರಿಗೆ ರಾಜಕಾರಣಕ್ಕೆ ತರುವ ಯಾವುದೇ ಉದ್ದೇಶ ನಮಗಿಲ್ಲ. ಕೊಡುವುದಾದರೆ ಪುತ್ರನಿಗೆ ಕೊಡಿ, ಇಲ್ಲವಾದರೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿ ಎಂದು ನೇರವಾಗಿ ಹೇಳಿ ದಿಲ್ಲಿಯಿಂದ ಶಿವಮೊಗ್ಗಕ್ಕೆ ಮುಖ ಮಾಡುತ್ತಾರೆ. ಈ ರೀತಿಯ ವ್ಯಕ್ತಿತ್ವದ ಹಿಂದುತ್ವದ ಹುಲಿ ಎಂದೇ ಗುರುತಿಸಿಕೊಂಡಿರುವ KS ಈಶ್ವರಪ್ಪನವರ ರಾಜಕೀಯ ಯುಗಾಂತ್ಯವಾಗಿದ್ದು ಮಾತ್ರ ಹಿಂದುಳಿದ ವರ್ಗಗಳಿಗೆ ರಾಜ್ಯ ಬಿಜೆಪಿಯಲ್ಲಿ ಯಾವ ರೀತಿಯ ಸ್ಥಾನಮಾನ ಇದೆ ಅನ್ನುವುದರ ಒಂದು ಸ್ಪಷ್ಟವಾದಂಥ ನಿದರ್ಶನ. ಯಾಕೆಂದ್ರೆ ಈಶ್ವರಪ್ಪನವರು 1989ರಲ್ಲಿ ಮೊದಲ ಬಾರಿ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅಂದಿನ ಸಚಿವ KH ಶ್ರೀನಿವಾಸ್ ಪ್ರಭಾವಿ ಸಚಿವನನ್ನು ಸುಮಾರು 1300 ಮತಗಳ ಅಂತರದಿಂದ ಸೋಲಿಸ್ತಾರೆ. 1994ರಲ್ಲಿ ಎರಡನೇ ಬಾರಿ ಗೆಲ್ತಾರೆ. 1993ರಲ್ಲಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿ 1998ರವರೆಗೆ ಸುಮಾರು 8 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸ್ತಾರೆ. 1999ರಲ್ಲಿ ಶಿವಮೊಗ್ಗದಿಂದ ಸೋಲು ಕಾಣ್ತಾರೆ. 2000 ಇಸ್ವಿಯಲ್ಲಿ NDA ಸರ್ಕಾರದಲ್ಲಿ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷರಾಗ್ತಾರೆ. 2002ರಲ್ಲಿ ಕನಕಪುರ ಲೋಕಸಭಾ ಉಪಚುನಾವಣೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರಂತ ದೈತ್ಯ ನಾಯಕರ ವಿರುದ್ಧ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಸುಮಾರು 2 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದು ಇಡೀ ರಾಷ್ಟ್ರದ ಗಮನ ಸೆಳೆದಂತ ಹಿಂದುಳಿದ ವರ್ಗದ ನಾಯಕ ಈಶ್ವರಪ್ಪನವರ ರಾಜಕೀಯ ಬದುಕು ಯುಗಾಂತ್ಯವಾಗಿದ್ದು ಮಾತ್ರ ದುರಂತ. 2004ರಲ್ಲಿ 3ನೇ ಬಾರಿ ಆಯ್ಕೆಯಾದ ಈಶ್ವರಪ್ಪ 2020 ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿ 2008ರ ಚುನಾವಣೆಯಲ್ಲಿ 4ನೇ ಬಾರಿ ಗೆದ್ದು BS ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ಇಂಧನ ಸಚಿವರಾಗ್ತಾರೆ. 2010ರಲ್ಲಿ ಬಿಜೆಪಿ ಘಟಕದ ಅಧ್ಯಕ್ಷರಾಗಿ 2ನೇ ಬಾರಿ ಆಯ್ಕೆಯಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷವನ್ನು ಬೆಳೆಸ್ತಾರೆ. ಬೆಂಗಳೂರು BBMP ಇತಿಹಾಸದಲ್ಲಿಯೇ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ಪಡೆದಿದ್ದು ಕೂಡ ಈಶ್ವರಪ್ಪನವರ ನಾಯಕತ್ವದಲ್ಲಿ. 2012ರ ರಾಜಕೀಯ ಬದಲಾವಣೆಯೊಂದಿಗೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾಗಿ ಅವರ ಸಂಪುಟ ಸೇರುವ KS ಈಶ್ವರಪ್ಪ ಗ್ರಾಮೀಣಾಭಿವೃದ್ಧಿ, ಕಂದಾಯದಂಥ ಮಹತ್ವದ ಖಾತೆಗಳನ್ನು ನಿರ್ವಹಿಸಿ KJP ಬಿಜೆಪಿಯ ಆಂತರಿಕ ಕಚ್ಚಾಟಕ್ಕೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ KS ಈಶ್ವರಪ್ಪ 3ನೇ ಸ್ಥಾನಕ್ಕೆ ತಳ್ಳಲ್ಪಡ್ತಾರೆ. 2014ರಲ್ಲಿ ವಿಧಾನ ಪರಿಷತ್ನ ಸದಸ್ಯರಾಗಿ ನಾಮನಿರ್ದೇಶನಗೊಂಡು ಅದೇ ವರ್ಷ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರಬಲವಾಗಿ ವಿಧಾನ ಪರಿಷತ್ತಿನಲ್ಲಿ ತಮ್ಮ ನಾಯಕತ್ವವನ್ನು ನಿರೂಪಣೆ ಮಾಡ್ತಾರೆ. 2018ರಲ್ಲಿ ಪುನರ್ ಆಯ್ಕೆಯಾಗಿ ಸಮ್ಮಿಶ್ರ ಸರ್ಕಾರದ ಪತನ ನಂತರ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ನಂತಹ ಮಹತ್ವದ ಖಾತೆಯನ್ನು ನಿರ್ವಹಿಸಿ 2020ರಲ್ಲಿ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಈಶ್ವರಪ್ಪನವರು ರಾಜೀನಾಮೆ ಕೊಡ್ತಾರೆ. ಅದಾದ ನಂತರ 2023ರಲ್ಲಿ ಅವರಿಗೆ ಟಿಕೆಟ್ ನಿರಾಕರಣೆಯಾಗುತ್ತೆ. ಅವರೇ ಸ್ವಯಂ ರಾಜಕೀಯ ನಿವೃತ್ತಿ ಪಡೀತಾರೆ. ಇಷ್ಟೆಲ್ಲ ರಾಜಕೀಯ ಸೆವಸಾಟವನ್ನು ಸವಿದಂತಹ ಈಶ್ವರಪ್ಪನವರು ಒಂದು ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಅವರು ಪ್ರಬಲರ ಮಧ್ಯೆ ಎಂದೂ ಕೂಡ ತಮ್ಮನ್ನು ತಾವು ಒಂದು ಜಾತಿಗೆ ಅಥವಾ ಒಂದು ವರ್ಗದ ನಾಯಕ ಅಂತ ಅವರು ಎಂದೂ ಗುರುತಿಸಿಕೊಳ್ಳಲಿಲ್ಲ. ನಾನು ಹಿಂದುತ್ವದ ನಾಯಕ, ಹಿಂದೂ ಹುಲಿ, ಫೈರ್ ಬ್ರ್ಯಾಂಡ್, ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಮೋದಿಯ ರಕ್ತ, ಈ ರೀತಿಯ ಮಾತುಗಳನ್ನಾಡಿದಂಥ ಈಶ್ವರಪ್ಪನವರಿಗೆ ಅದೇ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾದರೂ ಕಣ್ಣು ಬಿಟ್ಟು ಈಶ್ವರಪ್ಪನವರ ಮೈಯಲ್ಲಿ ಹರಿಯುತ್ತಿರುವುದು ಕುರುಬನ ರಕ್ತವಲ್ಲ, ಮೋದಿಯ ರಕ್ತ ಎಂದ ಒಬ್ಬ ನಾಯಕನಿಗೆ ಟಿಕೆಟ್ ಕೊಟ್ಟು ಧಾರಾಳತೆಯನ್ನು ಬಿಜೆಪಿ ಹೈಕಮಾಂಡ್ ಮೆರೆಯುತ್ತಾ. ಯಾಕೆ ಪದೇ ಪದೇ ಹಿಂದುಳಿದ ವರ್ಗ ಎಂದು ಒತ್ತಿ ಹೇಳುತ್ತಿದೆ ಅಂದ್ರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸುಮಾರು 25 ಸಂಸದರು ಆಯ್ಕೆ ಆಗ್ತಾರೆ. ಬೆಂಗಳೂರು ಲೋಕಸಭಾ ಕ್ಷೇತ್ರದ PC ಮೋಹನ್ ಬಲಿಜ ಸಮುದಾಯ ಇವರನ್ನು ಹೊರತುಪಡಿಸಿದರೆ ಉಳಿದ 20 ಲೋಕಸಭಾ ಕ್ಷೇತ್ರಗಳಲ್ಲಿ 5 SC 2 ST 1 PC ಮೋಹನ್ 8 ಕ್ಷೇತ್ರ ಹೊರತುಪಡಿಸಿ ಉಳಿದ 20 ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲಿಯೂ ಕೂಡ ಹಿಂದುಳಿದ ವರ್ಗದವರಿಗೆ ಬಿಜೆಪಿ ಅವಕಾಶನೇ ಕೊಡುವುದಿಲ್ಲ. ಕರಾವಳಿ ಭಾಗದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಯಾಯಿಗಳ ಮೂಲಕ ಹಿಂದುತ್ವದ ಪ್ರಯೋಗಶಾಲೆಯನ್ನಾಗಿ ಪರಿವರ್ತಿಸಿರುವ ಬಿಜೆಪಿ RSS ಆ ವರ್ಗದ ನಾಯಕರಿಗೆ ಇದುವರೆಗೂ ಕೂಡ ಟಿಕೆಟೇ ನೀಡಿಲ್ಲ. ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು, ಕೆನರಾ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರಗಳಲ್ಲಿ
ಈಡಿಗ, ಬಿಲ್ಲವ, ದಿವರ ಸಮುದಾಯಗಳಿಗೆ ಟಿಕೆಟ್ ನೀಡುವ ಸಾಧ್ಯತೆಗಳಿದ್ದರೂ ಕೂಡ ಇದುವರೆಗೂ ಟಿಕೆಟ್ ನೀಡಿಲ್ಲ. ಆ ಸಮುದಾಯಗಳಿಂದನೇ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಬಹುದೊಡ್ಡ ಮಟ್ಟಿಗೆ ಬೆಳೆದಿರುವುದು. ಹೀಗಾಗಿ ಬಿಜೆಪಿ ಹಿಂದುಳಿದ ವರ್ಗಗಳ ವಿರೋಧಿನ, ಹಿಂದುಳಿದ ವರ್ಗಗಳಿಗೆ ಬಿಜೆಪಿ ಸೂಕ್ತವಾದ ಸ್ಥಾನಮಾನ ನೀಡುತ್ತಿದೆಯಾ? ಯಾಕೆಂದ್ರೆ ಯಡಿಯೂರಪ್ಪನವರ ಜೊತೆಗೆ ಅವರ ಹೆಗಲಿಗೆ ಹೆಗಲು ಕೊಟ್ಟು ಬಿಜೆಪಿಯನ್ನು ಬೆಳೆಸಿದಂತಹ ನಾಯಕರಲ್ಲಿ KS ಈಶ್ವರಪ್ಪ ಕೂಡ ಒಬ್ಬರು. ಇವತ್ತು ಅವರ ರಾಜಕೀಯ ಸ್ಥಿತಿ ಏನಾಗಿದೆ ಇದೆಲ್ಲವುದು ಕೂಡ ನಗ್ನ ಸತ್ಯವಾಗಿದೆ, ಜನರೆದುರಿಗೆ ತೆರೆದಿಟ್ಟಿದೆ. ಎಲ್ಲ ವಿಚಾರಗಳ ಮಧ್ಯೆ KS ಈಶ್ವರಪ್ಪನವರ ಮುಂದಿನ ರಾಜಕೀಯ ನಡೆ ಏನು? ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನಿಂದ ಬಿಜೆಪಿಗೆ ಗರ್ವಾಪ್ಸಿ ಮಾಡಿದಂತಹ BS ಯಡಿಯೂರಪ್ಪ ನಿಮಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡ್ತೇವೆ, ಬೆಳಗಾವಿಯಿಂದ ನಿಮ್ಮ ಸೊಸೆ ಶ್ರದ್ಧಾ ಶೆಟ್ಟರ್ಗೆ ಟಿಕೆಟ್ ನೀಡುತ್ತೇವೆ ಎನ್ನುವ ಆಫರ್ ಏನಾದರೂ ನೀಡಿದ್ದಾರಾ? ಈಗೊಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇದೆ. ಯಾಕೆಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಲಿಂಗಾಯತ ವಿರೋಧಿ ಎನ್ನುವ ಅಣೆಪಟ್ಟಿ ಈಗಾಗಲೇ ಆ ಕ್ಷೇತ್ರಾದ್ಯಂತ ಓಡಾಡ್ತು. ಹೀಗಾಗಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಈ ಅಣೆಪಟ್ಟಿಯಿಂದ ಕಳಚಿ ಹೊರಬರಲು ಪ್ರಹ್ಲಾದ್ ಜೋಶಿ ಏನಾದರೂ ಒಲ್ಲದ ಮನಸ್ಸಿನಿಂದನೇ ಜಗದೀಶ್ ಶೆಟ್ಟರ್ ಅವ್ರನ್ನ ಗರ್ವಾಪ್ಸಿ ಮಾಡಿಸಿದ್ರ ಯಡಿಯೂರಪ್ಪನವರ ಮೂಲಕ? ಅವ್ರನ್ನ ಹಾವೇರಿಗೆ ಏನಾದರೂ ತಂದು ಕೂರಿಸುವ ವ್ಯವಸ್ಥಿತ ಪ್ರಯತ್ನ ಮಾಡ್ತಾ ಇದ್ದಾರ? ಆ ಮೂಲಕ ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ಸಿಗಬೇಕಾದಂತಹ ರಾಜಕೀಯ ಸ್ಥಾನಮಾನಕ್ಕೆ ಪರೋಕ್ಷವಾಗಿ ಇವರೆಲ್ಲರೂ ಕೂಡ ತಡೆ ಒಡ್ತಾ ಇದ್ದಾರ? ಎಲ್ಲ ಪ್ರಶ್ನೆಗಳಿಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಹಿಂದುಳಿದ ವರ್ಗದ ಜನ ಸ್ಪಷ್ಟವಾದಂತಹ ಉತ್ತರ ನೀಡುತ್ತಾರೆ. ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಮೋದಿಯ ರಕ್ತ, ಹಿಂದುತ್ವದ ರಕ್ತ. ದೇಶ, ಭಾಷೆ, ಶ್ರೀರಾಮ ಎಂದು ಸದಾ ಹಿಂದುತ್ವದ ಜಪ ಮಾಡುತ್ತಿರುವ KS ಈಶ್ವರಪ್ಪನವರಿಗೆ ಈ ಸ್ಥಿತಿ ಬರಬಾರದಿತ್ತೆ.